ನಮಸ್ತೆ ಸಿಸ್ಟರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ದೀಪಾ ಅಂತ, ಇವ್ರ ಹೆಸರು ಮೋನಿಕಾ. ಓಕೆ, ಎಲ್ಲಿಂದ ಬರೋದು ನೀವು? ನಾವು ಬಸವೇಶ್ವರ ನಗರದಿಂದ. ಓಕೆ, ಏನ್ ತೊಂದರೆ ಇತ್ತು ಸಿಸ್ಟರ್ ನಿಮ್ಗೆ? ನನಗೆ ಪಾದದಲ್ಲಿ ಬೋನ್ಸ್ ಗ್ರೋತ್ ಆಗಿದೆ ಅಂತ ಹೇಳೋದು. Okay. 6 months ಇಂದ ತುಂಬಾ ಪೇನ್ ಇತ್ತು. ಓಕೆ, ಇಲ್ಲಿ ಇವಾಗ 15 days ಹಿಂದೆ ನಾನು ಸರಾಕೇರ್ಗೆ ಬಂದು, ಓಕೆ, ಈಗ 1 week ಇಂದ ಚೇರ್ ಎಲ್ಲ ಥೆರಪಿ ಥೆರಪಿ ಸ್ಪೆಷಲ್ ಚೇರು ಎಲ್ಲ ತಗೊಂಡ್ಮೇಲೆ Okay. ಈಗ 50% ರೆಡ್ಯೂಸ್ ಆಗಿದೆ. ನಿಲ್ಲೋದಿಕ್ಕೆ ಆಗ್ತಿರ್ಲಿಲ್ಲ. Okay. ಕೂತ್ಕೊಂಡು ಎದ್ದೇಳ್ಬೇಕಾದ್ರೆ ತುಂಬಾ ಪೇನ್ ಬರ್ತಾ ಇತ್ತು, Okay. ಬೀಳೋ ರೀತಿ ಆಗ್ಬಿಡ್ತಿತ್ತು. ಈಗ ಥೆರಪಿ ತಗೊಂಡ್ಮೇಲೆ ಸೆರಾಕೇರಲ್ಲಿ ಏನಾಗಿದೆ, ನಾನು ಕೂತ್ಕೊಂಡು ಎದ್ದೇಳ್ಬೇಕಾದ್ರೆ ಆ ಪೇನ್ ಇಲ್ಲ, ಸ್ವಲ್ಪ ಇದೆ. ಈಗ 50% ರೆಡ್ಯೂಸ್ ಆಗಿದೆ. ಓಕೆ, ನಿಮ್ಗೆ ಬ್ಯಾಕ್ ಪೇನ್ ಇತ್ತಲ್ಲ, ಬ್ಯಾಕ್ ಪೇನ್ ಹೇಗಿದೆ? ಬ್ಯಾಕ್ ಪೇನ್ ಅಂದ್ರೆ ಮಾಮೂಲಿ ಓಡಾಡ್ಬೇಕಾದ್ರೆ ನನ್ಗೇನು ಬ್ಯಾಕ್ ಪೇನ್ ಬರ್ತಿರ್ಲಿಲ್ಲ. ಮಲಗಿದಾಗ ಪೇನ್ ಕಾಣಿಸೋದು, ಲೋಯರ್ ಬ್ಯಾಕ್ ಪೇನ್, ತಿರ್ಗೋದಿಕ್ಕೆ ಆಗ್ತಾರಿಲ್ಲ ಆ ಕಡೆ ಈ ಕಡೆ ಸಡನ್ ಆಗಿ. ಇಲ್ಲಿ ಥೆರಪಿ ತಗೊಂಡ್ಮೇಲೆ ಅದು ಫುಲ್ ಇಲ್ಲಿವರೆಗೂ ಪೇನ್ ಬಂದಿಲ್ಲ. ಓಕೆ, ಓಕೆ ಸಿಸ್ಟರ್. ಸೊ ಅಲ್ಲಿ 15 days ಇಂದ ಬಂದು ಇವಾಗ ಪ್ರಾಬ್ಲಮ್ಗೆ ರಿಸಲ್ಟ್ ಸಿಕ್ತು. 50% ಕ್ಯೂರ್ ಆಗಿದೆ ವಿತಿನ್ 15 days ಅಲ್ಲಿ ಅಂತ ಹೇಳಿದ್ರಲ್ಲ. ಈ ಪ್ರಾಬ್ಲಮ್ ಮುಂಚೆ ಬೇರೆ ಕಡೆ ಹಾಸ್ಪಿಟಲ್ ಎಲ್ಲಾದ್ರೂ ತೋರಿಸಿದ್ರ? ತೋರ್ಸಿದೀನಿ. ಓಕೆ, ಡಾಕ್ಟರ್ ಏನಂತ ಸಜೆಷನ್ಸ್ ಕೊಟ್ಟಿದ್ರು? 1 year ಬೇಕಾಗುತ್ತೆ ಇಲ್ಲ, ಅದಕ್ಕೆ ಕೆಲವು ಎಕ್ಸರ್ಸೈಸಸ್ ಹೇಳೋರು, ಇಲ್ಲ ಅಂದ್ರೆ ಆಪರೇಷನ್ ಮಾಡ್ಬೇಕಂತ. ಆಪರೇಷನ್ ಮಾಡ್ಬೇಕು ಅಂತ ಸಜೆಷನ್ಸ್ ಕೊಟ್ಟಿದ್ರು. ಓಕೆ ಸಿಸ್ಟರ್, ಸರಕ್ಕೆ ನಿಮ್ಗೆ ಯಾರ ಮುಖಾಂತರ ಗೊತ್ತಾಯ್ತು? ಸೆರಾಕೇರ್ ನಮ್ಮ ರಿಲೇಟಿವ್ ಬ್ರಹ್ಮಾನಂದ್ ಮತ್ತೆ ಗೋವಿಂದ ರಾಜು ಅನ್ನೋರ ಮುಖಾಂತರ ಗೊತ್ತಾಯ್ತು. ಓಕೆ, ಸೊ ಇವಾಗ ನಿಮ್ಮ ಮನೆಗೆ ವಾಟರ್ ಪ್ಯಾಕೇಜ್ ಅನ್ನೋದು ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿದ್ದೀರಾ. ಏನ್ ರೀಸನ್ಸ್ಗಾಗಿ ನೀವು ಮನೆಗೆ ಪರ್ಚೇಸ್ ಮಾಡಿದ್ರಿ? ಇದೆಲ್ಲ ಬೆನಿಫಿಟ್ಸ್ ಗೊತ್ತಾಯ್ತಲ್ಲ ನಮ್ಗೆ, ಮತ್ತೆ ಅದನ್ನ ಲಾಂಗ್ ಟೈಮ್ ತಗೊಂಡ್ರೆ ಎಲ್ರು ಅದು ಬೆನಿಫಿಟ್ ಸಿಗುತ್ತಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ, ಎಲ್ಲರೂ ಬರೋದಿಕ್ಕಾಗಲ್ಲ. ಸೊ ತಗೊಂಡ್ರೆ ಹೆಲ್ತ್ ಚೆನ್ನಾಗಿರುತ್ತೆ. pH ತುಂಬಾ ಇಂಪಾರ್ಟೆಂಟ್ ಅಲ್ಲ, pH ಅಯನೈಸ್ಡ್ ವಾಟರ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಒಳ್ಳೇದು. ಓಕೆ, ಈಗ ನೀವು ಅಲ್ಲಿ 15 days ರೆಗ್ಯುಲರ್ ಆಗಿ ಬಂದಿದ್ದೀರಾ. ಸೊ ಅಲ್ಲಿನ ಸರ್ವಿಸ್ ಹೇಗೆ ಅನಿಸ್ತು ಸಿಸ್ಟರ್? ತುಂಬಾ ಅಲ್ಲಿ ಇರೋರೆಲ್ಲ ಮನೆಯವ್ರ ಥರನೇ ಇನ್ನ ತುಂಬಾ ಕೇರ್ ಮಾಡ್ತಾರೆ. ಎಲ್ಲರೂ ಅಷ್ಟೇ, ಅಪ್ಪ ಅಮ್ಮ ಅಂತ ತುಂಬಾ ಮನೆಗಿಂತ ಇನ್ನ ಕಂಫರ್ಟಬಲ್ ಆಗಿತ್ತು ಅಂತ ಹೇಳ್ಬೋದು. ಅಲ್ಲಿ ಬರುವಂತ ಅಪ್ಪ ಅಮ್ಮಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ರು ಯಾರ್ಯಾರು ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಅಥವಾ ಇಲ್ದಲ್ಲೇ ಇರ್ಬೋದು, ಬಂದು ಇಲ್ಲಿ ಥೆರಪಿನ ತಗೊಬೇಕು. ಮತ್ತೆ ಅವ್ರ ಫ್ಯಾಮಿಲಿಗೂ ಎಲ್ಲದೂ ಸಿಗ್ಬೇಕು ಅಂತಂದ್ರೆ ಸೆರಾಕೇರ್ ಪ್ರಾಡಕ್ಟ್ಸ್ ತಗೊಂಡ್ರೆ ಎಲ್ರಿಗೂ ಬೆನಿಫಿಟ್ ಸಿಗುತ್ತೆ ಅನ್ನೋದು. ಎಲ್ರೂ ಬರೋದಿಕ್ಕಾಗೋದಿಲ್ಲ, ಸೊ ತಗೊಂಡ್ರೆ ಎಲ್ರಿಗೂ ಸಿಗುತ್ತೆ ಆ ಬೆನಿಫಿಟ್ಸ್ ಅನ್ನೋದು ಅಷ್ಟೇ. ಓಕೆ ಬ್ರದರ್, ನಮಸ್ತೆ ಬ್ರದರ್. ನಮಸ್ತೆ. ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತು ಬ್ರದರ್? ನನಗೆ ಥೈರಾಯ್ಡ್, ಶುಗರ್ ಓಕೆ, ಮತ್ತೆ ಬ್ಯಾಕ್ ಪೇನ್. ಬ್ಯಾಕ್ ಪೇನ್ ಎಷ್ಟು ವರ್ಷದಿಂದ ಇದೆ ಥೈರಾಯ್ಡ್ ಪ್ರಾಬ್ಲಮ್? ಶುಗರ್? ಥೈರಾಯ್ಡ್ ಇದೆ ನಿಯರ್ಲಿ 20 years ಅಬೌವ್. 20 years ಅಬೌವ್ ಇಂದ ಇದೆ. ಓಕೆ, ನೀವು 15 days ಸರಕೇರಿ ಬಂದಿದ್ದೀರಾ. ಸೊ ಏನ್ ಬೆನಿಫಿಟ್ ಸಿಕ್ತು ಬ್ರದರ್? ನನಗೆ ಮಚ್ ಪರವಾಗಿಲ್ಲ, ಆರಾಮಾಗಿದ್ದೀನಿ, ಇವಾಗ ಎಲ್ಲ ಆಕ್ಟಿವ್ ಆಗಿದ್ದೀನಿ. ಓಕೆ, ಸೊ ವಾಟರ್ ಎಲ್ಲ ಎಫೆಕ್ಟಿವ್ ಆಗಿದೆ. ಓಕೆ, ನಿಮಗೆ ಅಲ್ಲಿನ ಸರ್ವಿಸ್ ಹೇಗೆ ಅನಿಸ್ತು? ಅಲ್ಲಿ ತುಂಬಾ ಕೇರಿಂಗ್ ಆಗಿದ್ದಾರೆ, ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾರೆ ಬಂದವ್ರನ್ನ. ಯಾರಿಗೆ ಯಾವ ಸರ್ವಿಸ್ ಕೊಡಬೇಕು, ಯಾವ ದಿನ ಕೊಟ್ಟರೆ ಅವ್ರಿಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಅನ್ನೋದು ನೋಡಿಕೊಂಡು ಅದ್ರ ಮೇಲೆ ಅವ್ರಿಗೆ ಅದೇ ಥರ ಸರ್ವಿಸ್ ಕೊಡ್ತಾ ಇದ್ದಾರೆ, ಥೆರಪಿ ಕೊಡ್ತಾ ಇದ್ದಾರೆ. ತುಂಬ ಯೂಸ್ ಆಗ್ತಾ ಇದೆ ಅದರಿಂದ. ಪ್ರತಿಯೊಬ್ಬರೂ ಅದನ್ನ ಬಳಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಯಾವುದೇ ಚಾರ್ಜಸ್ ಇಲ್ಲ. ಸೊ ಇವಾಗ ಪ್ರಾಡಕ್ಟ್ ಪರ್ಚೇಸ್ ಮಾಡಿದಿರಲ್ವಾ, ಅಲ್ಲಿ ಯಾರಾದ್ರೂ ಫೋರ್ಸ್ ಮಾಡಿದ್ರ ನೀವು ಪ್ರಾಡಕ್ಟ್ಸ್ ತಗೊಳ್ಳೇಬೇಕಂತ ಯಾರಾದ್ರೂ ನಮ್ಮ ಇಂಟೆನ್ಷನ್ ಇಂದ ತಗೊಂಡ್ರೆ ಎಲ್ರು ಯೂಸ್ ಮಾಡ್ಬೋದಲ್ವಾ ಅನ್ನೋ ಒಂದೇ ಉದ್ದೇಶದಿಂದ ಯಾರು ಫೋರ್ಸ್ ಮಾಡಿಲ್ಲ. ನಾನು ಇದನ್ನ ಖುಷಿ ಆಗುತ್ತೆ ಹೇಳ್ಕೊಡೋದಿಕ್ಕೆ.
ಕೆಲವ್ರು ಹೇಳ್ತಾರೆ ಫೋರ್ಸ್ ಮಾಡಿರ್ಬೋದು ಅಂತ, ಎಲ್ಲೂ ನಮ್ಗೆ ಆತರ ಮಾಡಿಲ್ಲ. ಪ್ರಾಡಕ್ಟ್ ಯೂಸೇಜ್ ಬಗ್ಗೆ ಇದೆ, ನಾವೇ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಇದನ್ನ ಯೂಸ್ ಮಾಡಿದ್ರೆ ಇಂಥದ್ದೆಲ್ಲ ಪ್ರಾಬ್ಲಮ್ ಓವರ್ಕಮ್ ಮಾಡ್ಕೋತೀರಾ ನೀವು ಅಂತ ಹೇಳ್ಕೊಟ್ಟಿದ್ದಾರೆ. ಅದನ್ನ ನೋಡಿ ನಾವೇ ಇಷ್ಟಪಟ್ಟು ತಗೊಂಡಿದ್ವಿ. ಸಿಗುತ್ತಾ ಅಂತ ಕೇಳಿ ಸಿಗುತ್ತೆ ಅಂತ ಅವಾಗ ಗೊತ್ತಾಯ್ತು. ಅವಾಗ ಮನೆಯಲ್ಲಿ ಯಾವಾಗಾದ್ರೂ ಯೂಸ್ ಮಾಡ್ಬೋದಲ್ಲ, ಥೆರಪಿ ಟೈಮ್ನಲ್ಲಿ ಸಮ್ ಟೈಮ್ ಮಾತ್ರ ಯೂಸ್ ಮಾಡ್ತೀವಿ. ಮನೆಯಲ್ಲಿ ಇದ್ದಾಗ ಯಾವಾಗಾದ್ರೂ ಇಡೀ ಫ್ಯಾಮಿಲಿ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಅದನ್ನ ನಾವೇ ಈಗ ಮನೆಯಲ್ಲಿ ಇಟ್ಕೊಂಡ್ರೆ ಅನುಕೂಲ ಆಗುವ ಅಂತ ತಗೊಂಡಿದ್ದೀವಿ. ಓಕೆ, ಸೊ ನಿಮ್ಗೆ ಕಾಸ್ಟ್ ವೈಸ್ ಜಾಸ್ತಿ ಅಂತ ಅನ್ಸ್ಲಿಲ್ವಾ? ಕಾಸ್ಟ್ ಜಾಸ್ತಿ ಇದೆ, ಬಟ್ ಫ್ಯಾಮಿಲಿ ಹೆಲ್ತ್ ಬೇರೆ ತರ ನಾವು ಖರ್ಚು ಮಾಡೇ ಮಾಡ್ತೀವಿ. ಒಂದು ಹುಷಾರಿಲ್ಲ ಅಂತ ಅಂದ್ರೆ ಹೋಗ್ತೀವಿ. ಇನ್ನ ಸಿವಿಯರ್ ಪ್ರಾಬ್ಲಮ್ಸ್ ಅಂದ್ರೆ ಅದೇ ತರ ಖರ್ಚು ಜಾಸ್ತಿ ಬರುತ್ತೆ. ನಾವು ಒಂದು ಇಲ್ಲಿ ನಾವು ತಗೊಂಡಿರೋ ಥೆರಪಿ ಪ್ರಕಾರ ಮೀನ್ ಟೈಮ್ ನಲ್ಲಿ ನಮ್ಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಸೊ ಹಾಗೆ ಡಾಕ್ಟರ್ ಹತ್ರ ಹೋಗೋದು ಕಮ್ಮಿ ಆಗುತ್ತೆ, ಆ ಖರ್ಚು ಸೇವ್ ಮಾಡಬಹುದು, ಇಲ್ಲಿ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಓಕೆ ಬ್ರದರ್, ನೀವು ಅಲ್ಲಿ ಬರುವಂತ ಅಪ್ಪ ಅಮ್ಮಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪ್ರತಿಯೊಬ್ರು ಬರ್ಬೇಕು, ಅದು ಬಂದು ಇದ್ರ ಅನುಕೂಲ ಪಡ್ಕೊಳ್ಬೇಕು. ಅಲ್ಲಿ ಫ್ರೀ ಆಗಿದೆ. ಮನೆಗೆ ಇದನ್ನ ತಗೊಂಡ್ರೆ ಯಾವಾಗಾದ್ರೂ ಅವ್ರು ಬಳಸ್ಕೊಳ್ಬಹುದು. ಅವ್ರ ಆರೋಗ್ಯನ ಇನ್ನ ಉತ್ತಮವಾಗಿ ಮಾಡ್ಕೊಳ್ಬಹುದು. ಎಲ್ಲ ರೀತಿ ಅವ್ರಿಗೆ ಏನೇ ಸಮಸ್ಯೆಗಳಿದ್ರೆ ಅದರಿಂದ ಹೊರಗೆ ಬರ್ಬೋದು. ಓಕೆ ಬ್ರದರ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ.